ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ಟಾಪಿಕ್ ಜೊತೆ ಬಂದಿದ್ದೇನೆ. ದಸ್ಕತ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡ್ನಲ್ಲಿರುವಂತಹ ಟೈಟಲ್. ಟ್ರೈಲರ್ ಟೀಸರ್ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರುವಂತಹ ತುಳು ಸಿನಿಮಾ. ಈ ಸಿನಿಮಾಗೆ ಕನ್ನಡ ಸ್ಟಾರ್ ನಟರ ಸಾಥ್ ಸಿಕ್ಕಿದೆ. ಶಿವಣ್ಣ, ಶ್ರೀಮರಳಿ, ರಾಜ್ ಬಿ ಶೆಟ್ಟಿ ಆಗಿರ್ಬೋದು, ಡೈರೆಕ್ಟರ್ ತರುಣ್ ಸುಧೀರ್, ಇನ್ನು ಅನೇಕರ ಬೆಂಬಲ ಈ ಒಂದು ಸಿನಿಮಾಗೆ ಸಿಕ್ಕಿದೆ. ಅನೀಶ್ ಪೂಜಾರಿ ವೇಣೂರ್ ಇವರ ನಿರ್ದೇಶನದ ರಾಘವೇಂದ್ರ ಕುಡ್ವ ಪ್ರೊಡಕ್ಷನ್ನ ಒಂದು ಕುತೂಹಲಕಾರಿ ಕಂಟೆಂಟ್ ಇರುವಂತಹ ದಸ್ಕತ್ ಸಿನಿಮಾ ಇದೇ ಡಿಸೆಂಬರ್ 13ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಮೊದಲ ಹೈಲೈಟ್ಸ್ ಅಂದರೆ ವಿಜುವಲ್ಸ್. ಅಟ್ರಾಕ್ಟಿವ್ ಆಗಿರುವಂತಹ ವಿಜುವಲ್ಸ್, ಸ್ಕ್ರೀನ್ ಪ್ಲೇ ನಮ್ಮನ್ನು ಸೀಟ್ ಎಡ್ಜಲ್ಲಿ ಕೂರಿಸೋದು ಗ್ಯಾರಂಟಿ ಅಂತ ನನ್ನ ಭಾವನೆ. ದಸ್ಕತ್ ಅನ್ನೋದು ಸಾಧಾರಣ ಕಥೆ ಅಲ್ಲ, ಒಂದು ಸೀರಿಯಸ್ ಮ್ಯಾಟರ್ನ ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂದರೆ ಟ್ರೂ ಈವೆಂಟ್ನ ಸಿನಿಮಾ ಪ್ಲಾಟ್ ಆಗಿ ಇಟ್ಕೊಂಡು ಕತೆ ಬರೆದಿದ್ದಾರೆ ಡೈರೆಕ್ಟರ್. ಇನ್ನು ದೊಡ್ಡ ದೊಡ್ಡ ಕಲಾವಿದರು ದಸ್ಕತ್ ಟ್ರೈಲರ್ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಕಂಟೆಂಟ್ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಪ್ಯೂರ್ ಹಳ್ಳಿ ಸೊಗಡಿನ ಕತೆ. ಈ ಕಥೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ತುಳು ಚಿತ್ರರಂಗದಲ್ಲಿ ಇಂತಹದೊಂದು ಹೊಸ ಪ್ರಯತ್ನ, ವಿಭಿನ್ನ ಜಾನರ್ ಇದುವರೆಗೂ ಬಂದಿಲ್ಲ ಅನ್ನಿಸ್ತಿದೆ. ಹಾಗಾಗಿ ತುಳು ಚಿತ್ರರಂಗದಲ್ಲಿ ದಸ್ಕತ್ ಹೆಮ್ಮೆ ಪಡುವ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಮಾತೆರಗಳ ರಿಕ್ವೆಸ್ಟ್ ಮಾಡ್ತಂದಲ್ಲ, ಒಂದು ವೇಳೆ ಡಿಸೆಂಬರ್ 13ನೇ ತಾರೀಕು ದಾನಿ ದಸ್ಕತ್ ರಿಲೀಸ್ ಆವರ ಉಂಡು. ಮಾತೆರ್ಲ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬರ್ತದೆ. ದಸ್ಕತ್ ಮೂವಿ ತೂದು ಒಂದು ಎಡ್ಡೆ ಟೀಮ್ಗೆ ಸಪೋರ್ಟ್ ಮಾಡ್ಲೇ ಬಂದಕ್ಕೇನೊಂದಿಲ್ಲ.